ಸ್ಥಳ ಪರಿಶೀಲನೆ ಮಾಡಿದ್ರೆ ಮತ್ತೆ ನಿಮ್ಮ ತಂದೆಯವರು ಕೂಡ ಬಂದಿದ್ರು, ಏನ್ ಹೇಳ್ತೀರಿ ಅಂತ? ಬಹಳ ದುರಾದೃಷ್ಟಕರ. ಇಲ್ಲಿ ದಿನನಿತ್ಯ ಕೂಲಿ ಮಾಡಿ ಜೀವನ ಸಾಗಿಸುವಂತ ಜನನೇ ಇಲ್ಲಿ ವಾಸ ಮಾಡೋದು. ಇಲ್ಲಿ ಹೆಸರೇ ಕೂಲಿ ನಗರ ಅಂತ, ಕೂಲಿ ನಗರ ಕ್ವಾರ್ಟರ್ಸ್ ಅಂತಾನೆ ಹೆಸರು. ಯಾಕಂದ್ರೆ ಅವ್ರಿಗೆ ದಿನ ಕೂಲಿ ಮಾಡ್ಲಿಲ್ಲ ಅಂದ್ರೆ, ಅವ್ರಿಗೆ ದಿನನಿತ್ಯ ಕೂಲಿ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಂಡು ಬಂದಿಲ್ಲ ಅಂತಂದ್ರೆ ಅವ್ರಿಗೆ ತಿನ್ನಕೂಟನೂ ಸಹ ಇರೋದಿಲ್ಲ. ಅಂತವ್ರ ಜೀವನ ಮಾಡ್ತಾ ಇರುವಂತ ಸ್ಥಳ ಇದು. ಸೊ ನಿನ್ನೆ ಮಧ್ಯರಾತ್ರಿ ಸುಮಾರು 2-2:30 ಗಂಟೆಗೆ ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡು ಅವ್ರ ಇಡೀ ಬದುಕು, ಜೀವ ಉಳಿದಿರ್ಬೋದು ಆದ್ರೆ ಇಡೀ ಬದುಕು ಸುಟ್ಟಿ ಕರಕಲಾಗಿದೆ. ಇವತ್ತು ಬಹಳ ನೋವಿನ ಸಂಗತಿ. ದೇವ್ರ ದಯೆ ಇರಬೇಕು, ಯಾವುದೇ ಜೀವಹಾನಿ ಆಗಿಲ್ಲ. ಅವರೆಲ್ಲರೂ ಮಧ್ಯರಾತ್ರಿ ನಿದ್ದೆ ಮಾಡ್ತಾ ಇದ್ರು. ಆತರ ಏನಾದ್ರು ಯಾರಾದ್ರೂ ಒಬ್ರು ಎಚ್ಚರ ಆಗಿ ಎಲ್ಲರನ್ನೂ ಆಚೆ ಕರ್ಕೊಂಡು ಬಂದಿರೋದಕ್ಕೆ ಇವತ್ತು ಉಳ್ಕೊಂಡಿದ್ದಾರೆ. ಇಲ್ಲ ಅಂತಿದ್ರೆ ಬಹಳಷ್ಟು ಜೀವಹಾನಿ ಆಗ್ತಿತ್ತು. ಇವತ್ತು ಅವ್ರ ಬದುಕು ಕಟ್ಕೊಡುವಂತ ಕೆಲಸವನ್ನ ಮಾಡಬೇಕಾಗಿದೆ. ಸರ್ಕಾರದ ಪರವಾಗಿ ನಾವು ಹೇಳ್ತಾ ಇದ್ದೀವಿ, ಸರ್ಕಾರಕ್ಕೆ ಒತ್ತಾಯ ಮಾಡಿ ದಯಮಾಡಿ ಇಲ್ಲಿ ಇಮಿಡಿಯೇಟ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸದಾ ಜನಪರವಾಗಿರುವಂತ ಕೆಲಸವನ್ನೇ ಮಾಡುವಂಥದ್ದು, ಬಡ ಜನರ ಪರವಾಗಿ ಕೆಲಸ ಮಾಡುವಂಥದ್ದು. ಇಲ್ಲಿ ಇದೆ ಅದನ್ನ ಬಗೆಹರಿಸ್ಕೊಡ್ಬೇಕು, ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಇವಾಗ ಆಫೀಸರ್ಸ್ ಆಲ್ರೆಡಿ ಬಂದು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದಲೂ ಕೂಡ ಯಾರಿಗ ಮನೆ ಹಾನಿ ಆಗಿದೆ, ಸುಮಾರು 15-20 ಮನೆಗಳಿಗೆ ಹಾನಿ ಆಗಿದೆ, ಬಹಳಷ್ಟು ವೆಹಿಕಲ್ಸ್ಗಳು ಕೂಡ ಹಾನಿಯಾಗಿದೆ. ಅವರು ಎಷ್ಟೋ ಜನ ಅವರು ನಿನ್ನೆ ಅಷ್ಟೇ ಎಲ್ಲ ಸ್ಟಾಕ್ಸ್ ನ ತೆಗೆದುಕೊಂಡು ಬಂದು ಇನ್ವೆಸ್ಟ್ ಮಾಡಿ ಸ್ಟಾಕ್ಸ್ ನ ಸಾಲ ಸೋಲ ಮಾಡಿ ಬದುಕು ಸಾಗಿಸ್ಬೇಕಲ್ಲ, ಅದಕ್ಕೆ ತಗೊಂಡ್ ಬಂದು ಇಟ್ಟಿರೋಂಥ ಸಾಮಾನುಗಳೆಲ್ಲವೂ ಸುಟ್ಟೋಗಿದೆ. ಮಕ್ಕಳು ಶಾಲಾ ಕಾಲೇಜ್ಗೆ ಹೋಗುವಂತ ಮಕ್ಕಳ ಪುಸ್ತಕಗಳು ಹಾನಿಯಾಗಿದ್ದಾವೆ. ಸೊ ಅದಕ್ಕೆ ಇವಾಗ ಇಮಿಡಿಯೇಟ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವೇನು ಸಣ್ಣ ಆರ್ಥಿಕ ಸಹಾಯವನ್ನ ಮಾಡ್ಬೋದು ಅದನ್ನ ನಾವು ಇವಾಗ ಮಾಡ್ತಾ ಇದೀವಿ. ಸರ್ಕಾರದ ವತಿಯಿಂದ ಸಹಾಯ ಆಗುವಂತದನ್ನು ಕೂಡ ನಾವು ಇಲ್ಲಿ ಮಾಡ್ಲಿಕ್ಕೆ ಅಧಿಕಾರಿಗಳಿಗೂ ಕೂಡ ಮನವಿಯನ್ನ ಮಾಡಿದೀವಿ. ನಮ್ಮ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಉಸ್ತುವಾರಿ ಸಚಿವರಿಗೂ ಕೂಡ ಮಾಹಿತಿಯನ್ನ ನೀಡಿದ್ದೀವಿ, ಮುಖ್ಯಮಂತ್ರಿಗಳಿಗೂ ಹೇಳ್ತೀವಿ. ಸೊ ನಮ್ಮ ಈ ಒಂದು ಪ್ರದೇಶಕ್ಕೆ ಆದಷ್ಟು ಬೇಗ ಇವ್ರಿಗೆ ಪರಿಹಾರ ಸಿಗಬೇಕು, ಇವರ ಬದುಕನ್ನ ನಡೆಸೋ ರೀತಿ ಆಗ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಮ್ಯಾಮ್, ಯಾವೊಂದು ಕಾರಣಕ್ಕೆ ಬೆಂಕಿ ಹತ್ಕೊಳ್ತು ಅಂತ ಯಾರಿಗಾದ್ರು ಮಾಹಿತಿ ಗೊತ್ತಾಯ್ತಾ? ಇಲ್ಲ, ಇಲ್ಲಿ ಎಲ್ಲರೂ ನಾವು ಮಾತಾಡಿಸಿದಾಗ ಇಲ್ಲಿ ಸ್ಥಳೀಯರು ಹೇಳ್ತಿರೋದು ಆಕಸ್ಮಿಕವಾಗಿ ಕರೆಂಟ್ ಹೋಯ್ತು, ಕರೆಂಟ್ ಹೋದ ನಂತರ ಬೆಂಕಿ ಹತ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಯಾವ ಕಾರಣಕ್ಕೆ ಬೆಂಕಿ ಹತ್ಕೊಂತು ಅಂತ ಸರಿಯಾದಂತ ತನಿಖೆ ಆದ ನಂತರ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ನಾವೇನು ಹೇಳಿಕ್ ಬರೋದಿಲ್ಲ. ಸೊ ಇಲ್ಲಿ ಸ್ಪಾಂಜ್ಗಳೆಲ್ಲ ಮಾರಾಟ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ, ಅಲ್ಲಿ ಜಾಸ್ತಿ ಹಾನಿಯಾಗಿದೆ. ಪಾಪ ಇವ್ರದ್ದು ಬಹಳಷ್ಟು ಸುಮಾರು ಅವ್ರದ್ದು ಸಾಮಾನುಗಳೆಲ್ಲವೂ ಕೂಡ, ಅವ್ರದ್ದು ಟಾಟಾ ಏಸ್ಗಳ ಗಾಡಿಗಳೆಲ್ಲವೂ ಸುಟ್ಟೋಗಿದ್ದಾವೆ, ಬೈಕ್ಗಳು 8-10 ಬೈಕ್ಗಳು ತುಂಬಾ ಹಾನಿಯಾಗಿದ್ದಾವೆ. ಸೊ ಅವ್ರಿಗೆ ಏನ್ ಸಹಾಯ ಆಗ್ಬೇಕು ಸರ್ಕಾರದ ವತಿಯಿಂದ ಮೇಡಮ್, ಈಗ ಸ್ಲಮ್ ಬೋರ್ಡ್ ಜಾಗ ಆಗಿರೋದ್ರಿಂದಾಗಿ ಸ್ಲಮ್ ಬೋರ್ಡ್ ಗಮನಕ್ಕೆ ತರುವಂತದ್ದು, ಅವರಿಗೆ ಒಂದು ನಿವೇಶನ ಆ ಥರದ್ದು ಏನಾದ್ರು? ಇಲ್ಲ, ನಾವು ಕೂಡ ನಮ್ಮ ಸಚಿವರೇನಿದ್ದಾರೆ ಜಮೀರ್ ಸರ್ ಅವ್ರನ್ನು ಕೂಡ ಮನವಿಯನ್ನ ಮಾಡ್ಕೊಂಡಿದೀವಿ. ಅವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತೀವಿ ಅಂತ ನಮಗೆ ಭರವಸೆಯನ್ನು ನೀಡಿದ್ದಾರೆ. ಸೊ ಅವ್ರನ್ನು ಕೂಡ ಕರ್ಕೊಂಡು ಬಂದು ಇಲ್ಲಿನ ಸ್ಥಳೀಯರಿಗೆ ಏನು ಮನೆಗಳನ್ನ ಕಟ್ಕೊಡ್ಬೇಕು ಏನು ಅಂತ ಸಚಿವರನ್ನು ಕರ್ಕೊಂಡು ಬಂದು ಒಂದ್ ರೀತಿ ಎಲ್ಲ ಕಡೆ ತೋರಿಸಿ ಅವ್ರಿಗೂ ಕೂಡ ಜಾಗವನ್ನ ತೋರಿಸಿ ಅವರಿಗೆ ಮನವಿಯನ್ನ ಮಾಡಿ ಇವ್ರಿಗೆ ಏನು ಬಡವರಿಗೆ ಏನ್ ಸಹಾಯ ಆಗ್ಬೋದು, ಮನೆ ಕಟ್ಕೊಡೋದ್ ರೀತಿಯಿಂದ ಇರ್ಬೋದು, ಕ್ವಾರ್ಟರ್ಸ್ಗಳು ಕೊಡುವಂತದ್ದು ಇರ್ಬೋದು, ಅದನ್ನ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ.